ಇನ್ನು ಕಾಂಗ್ರೆಸ್ ಸೇರ್ಪಡೆಯಾದ ಮಾಜಿ ಎಂಎಲ್ಸಿ ತೇಜಸ್ವಿನಿ ಗೌಡ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರಿದ ತೇಜಸ್ವಿನಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದಂಥ ತೇಜಸ್ವಿನಿ ಗೌಡ ಜಯರಾಮ್ ರಮೇಶ್ ಪವನ್ ಖೇರಾ ಅವರ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದ್ದಾರೆ. ಸೊ ಕಾಂಗ್ರೆಸ್ಗೆ ಈಗ ವಾಪಸ್ ಗೃಹವಾಪಸಿಯಾಗಿರೋದು ಮಾಜಿ ಎಂಎಲ್ಸಿ ತೇಜಸ್ವಿನಿ ಗೌಡ. ಸೊ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರಿದಂಥ ತೇಜಸ್ವಿನಿ ಸೊ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದು. ಸೊ ಬಿಜೆಪಿ ಪರವಾಗಿ ವಕ್ತಾರರಾಗಿ ಕೂಡ ಅವರು ಹಲವಾರು ಬಾರಿ ಧ್ವನಿ ಎತ್ತಿದ್ದಂಥ ತೇಜಸ್ವಿನಿ ಈಗ ಮರಳಿ ಕಾಂಗ್ರೆಸ್ಗೆ ಬಂದಿರೋದು. ಜಯರಾಮ್ ರಮೇಶ್ ಹಾಗೆಯೇ ಪವನ್ ಖೇರಾ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ತೇಜಸ್ವಿನಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಡಿ.ಕೆ. ಸುರೇಶ್ ಅವರ ಪರ ನೀವು ಪ್ರಚಾರ ಮಾಡ್ತೀರಾ? ಅಬ್ಸಲ್ಯೂಟ್ಲಿ. ಡಿ.ಕೆ. ಸುರೇಶ್ ಪರ ಮಾತ್ರ ಅಲ್ಲ, 28 ಸ್ಥಾನಗಳಲ್ಲಿ ಪಕ್ಷ ಎಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದ್ರೆ ಅದು ಮಾಡ್ತೀನಿ. ಅವತ್ತು ಕೂಡ JDS ನಮ್ಮ ರಾಜಕೀಯ ಪ್ರತಿಸ್ಪರ್ಧಿಯಾಗಿತ್ತು, ಇವತ್ತು ಕೂಡ. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಜೆಪಿಯಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರ ಮೇಲೆ ನಂಬಿಕೆ ಇದ್ದಿದ್ದಿದ್ರೆ, ಅವರ ಬಲಾಬಲದ ಮೇಲೆ ನಂಬಿಕೆ ಇದ್ದಿದ್ದಿದ್ರೆ JDSಗೆ ಯಾಕೆ ತಗೊಂಡೋಗಿ ಅವರನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ರು ಬಿಜೆಪಿ? ಇವತ್ತು ಸಿಟಿ ರವಿ ಮೇಲೆ ನಂಬಿಕೆ ಇಲ್ವಾ? ಫೈರ್ ಬ್ರ್ಯಾಂಡ್ ಫೈರ್ ಉಗಳೋದಕ್ಕೆ, ಬೆಂಕಿ ಉಗಳೋದಕ್ಕೆ ಸಿಟಿ ರವಿ ಬೇಕು, ಪ್ರತಾಪ್ ಸಿಂಹ ಬೇಕು, ಅಥವಾ ಸದಾನಂದ ಗೌಡರು ಬೇಕು, ನಮ್ಮ ಆರ್ ಅಶೋಕ್ ಅವರು ಬೇಕು, ಡಾಕ್ಟರ್ ಸುಧಾಕರ್ ಬೇಕು, ಡಾಕ್ಟರ್ ಅಶ್ವಥ್ ನಾರಾಯಣ್ ಬೇಕು. ಯಾಕೆ? ಪಾರ್ಟಿ ಕಟ್ಟೋದಕ್ಕೆ ಒಂದು ನ್ಯಾಷನಲ್ ಪಾರ್ಟಿ, ಅದು ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ, ಅದು ಮೋದಿಜಿಯವರ ಮಾಂತ್ರಿಕ ಶಕ್ತಿ ಇದ್ದಾಗ ಮೈಸೂರು ಭಾಗದಲ್ಲಿ ಯಾಕೆ ನೀವು ಒಕ್ಕಲಿಗ ನಾಯಕರಿಗೆ ಶಕ್ತಿ ತುಂಬೋಕೆ ಸಹಾಯ ಮಾಡಲಿಲ್ಲ? ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದಾರಲ್ಲ, ಅದಕ್ಕೋಸ್ಕರ. ಯಾತಕ್ ಮೈತ್ರಿ ಬೇಕು? ಮೈತ್ರಿ ಯಾತಕ್ ಬೇಕು? ಅವರು ನಮ್ಮ ಭುಜಬಲದ ಮೇಲೆ ನಿಂತ್ಕೋಬೇಕು. ನಮ್ಮನ್ನ ತಗೊಂಡು ಪ್ರತಿಯೊಬ್ಬರು ಏನಕ್ಕೆ ಅವ್ರ ಕಾಲು ಹಿಡಿಯಕ್ಕೆ ಹೋಗ್ತಾರೆ? ಶೋಭಾ ಅವ್ರ ಕಾಲು ಏನಕ್ಕೆ ಹಿಡಿಬೇಕು? ಪ್ರತಾಪ್ ಸಿಂಹ ಅವ್ರ ಕಾಲು ಏನಕ್ಕೆ ಹಿಡಿಬೇಕು? ಅಶೋಕ್ ಅವ್ರಿಗೆ ಅವ್ರ ಕಾಲು ಏನಕ್ಕೆ ಹಿಡಿಬೇಕು? ಇದು ಇರ್ತಕ್ಕಂಥದ್ದು. ಈ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣ ತುಂಬಾ ದಿನ ನಡೆಯಲ್ಲ. ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಜನಾಂಗಗಳ ಏಳಿಗೆ, ಇನ್ಕ್ಲೂಡಿಂಗ್ ಒಕ್ಕಲಿಗಾಸ್, ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕೈಲಿ ಎಲ್ಲ ಜನಾಂಗಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ನಾನು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಡಿಬೇಟ್ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್, ನಮ್ಮ ಜನಾಂಗದ ಪರಮೋಚ್ಚ ನಾಯಕ ಡಿ.ಕೆ. ಶಿವಕುಮಾರ್ ನಮ್ಮ ರಾಜ್ಯದ ಎಲ್ಲ ಜನಾಂಗಗಳ ಒಂದು ಪರಮೋಚ್ಚ ನಾಯಕರಾಗಿ ಒಂದು ವಿಶ್ವಾಸವನ್ನ ಗೆದ್ದಿದ್ದಾರೆ. ಮತ್ತು ನಮ್ಮ ಖರ್ಗೆಜಿ ಇವತ್ತು ಆಲ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಅಧ್ಯಕ್ಷರಾಗಿದ್ದಾರೆ. ದಿಸ್ ಇಸ್ ದ ಹೈ ಟೈಮ್. ನಾವು ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡಬೇಕು. ಕರ್ನಾಟಕ ಒಂದು ದೊಡ್ಡ ಭರವಸೆಯನ್ನ ಇಟ್ಕೊಂಡಿದೆ ಕಾಂಗ್ರೆಸ್ ಪಾರ್ಟಿಗೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಬಿಜೆಪಿಯಲ್ಲಿ ಬರಗಾಲ ಇದೆ, ಹಾಗಾಗಿ ನೀವು ಬಿಟ್ಟು ಹೋಗ್ತಿದ್ದೀರಿ ಅಂತ ಆರ್ ಅಶೋಕ್ ಅವರು ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ಏನ್ ಬರಗಾಲ ಇದೆ? ಬಹಳ ಸಮೃದ್ಧವಾದ ಕಾಲ. ಬರಗಾಲ ಅಂತಂದ್ರೆ ರಾಜಕೀಯ ಬರಗಾಲ ಬಿಜೆಪಿಯಲ್ಲಿ ಎದುರಿಸ್ತಾ ಇದ್ದಾರೆ. ಇಲ್ಲ, ಸಮೃದ್ಧ ಸಂಪದ್ಭರಿತ ಜಾಸ್ತಿ ಆಗೋಗ್ಬಿಟ್ಟಿದೆ, ಉಕ್ಕಿ ಹರಿತಾ ಇದೆ. ಬರಗಾಲ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ. ನೀವು ಅಪ್ರಿಶಿಯೇಟ್ ಮಾಡಬೇಕು. ನನ್ನ ಆತ್ಮಬಲ ನೋಡಿ. ಕಾಂಗ್ರೆಸ್ ವಾಪಸ್ ಬರಬೇಕು, ಕಾಂಗ್ರೆಸ್ ಗಟ್ಟಿಯಾಗಬೇಕು, ಕಾಂಗ್ರೆಸ್ ಮತ್ತೊಮ್ಮೆ ದೇಶದ ಚುಕ್ಕಾಣಿ ಹಿಡಿಬೇಕು. ಅದಕ್ಕೆ ನಾವು ಕೆಲಸ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನಾನು ಬಿಜೆಪಿ ಸೇರಿದಾಗ ಅಲ್ಲಿ ಬರಗಾಲ ಇತ್ತು. ಬಿಜೆಪಿ ಕಾಂಗ್ರೆಸ್ ಅಧಿಕಾರಕ್ಕೆ 13ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಾನು ಕಾಂಗ್ರೆಸ್ ಬಿಟ್ಟಿದ್ದು. ನಾನು ಬಿಜೆಪಿ ಸೇರಿದಾಗ ರಾಜ್ಯದಲ್ಲಿ ಬಿಜೆಪಿ ಇರಲಿಲ್ಲ. ಕೆಜೆಪಿಯನ್ನ ಬಿಟ್ಟು BSY ಬಂದಿರಲಿಲ್ಲ. ಮತ್ತು ನರೇಂದ್ರ ಮೋದಿಜಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗೇ ಇದ್ರು, ದೇಶದ ಪ್ರಧಾನಿ ಆಗಿರಲಿಲ್ಲ, ಡಬಲ್ ಇಂಜಿನ್ ಇರಲಿಲ್ಲ. ಆಗ ಬರಗಾಲ ಇದ್ದಾಗ ಹೋಗಿದ್ದೆ. ಇವತ್ತು ತುಂಬಿ ತುಳುಕುವಂತ ಸಮೃದ್ಧವಾದ ಬಿಜೆಪಿಯನ್ನ ಬಿಟ್ಟು ಬರಗಾಲ ಇರತಕ್ಕಂತ ಕಾಂಗ್ರೆಸ್ಗೆ ಬರ್ತಾ ಇದ್ದೀನಿ.